ಬಂಧುಗಳೇ ನಮಸ್ತೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್ ಬೇಕಾದಷ್ಟು ಇದ್ರೂ ಕೂಡ ಇಂಡಿಯಾ ದೊಡ್ಡ ಪ್ರತೀತಿ ಪಡೆದಂತಹ ಪ್ರಾಬ್ಲಮ್ಸ್ಗಳ ಲಿಸ್ಟ್ನಲ್ಲಿ ಭಾಷೆ, ಧರ್ಮ, ಕ್ಯಾಸ್ಟಿಸಮ್ ಮಾತ್ರ ದೊಡ್ಡ ಹೆಸರನ್ನೇ ಪಡೆದಿದೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದ ಮೈನ್ ಟಾಪಿಕ್ ಇರೋದೇ ಮರಾಠ ಫಾರ್ ಮಹಾರಾಷ್ಟ್ರ, ಕನ್ನಡ ಫಾರ್ ಕರ್ನಾಟಕ. ಒಂದು ಊರಿನಲ್ಲಿ 2 ಕುಟುಂಬ ಇತ್ತಂತೆ. ಆ ಊರಿನ 2 ಕುಟುಂಬಗಳಿಗೆ ಕತ್ತಿ ಮಿಲಾಯಿಸುವಂತಹ ವೈಷಮ್ಯ ಕೂಡ ಇತ್ತು. ಆದ್ರೆ ಆ ಊರಿಗೆ ದೇವಸ್ಥಾನ ಇದ್ದಿದ್ದು ಮಾತ್ರ ಒಂದೇ. ಸೊ ಆ ದೇವಸ್ಥಾನದಲ್ಲಿ ವರ್ಷಕ್ಕೆ 2 ಪೂಜೆ ನಡೆಯುತ್ತಿತ್ತು. ಸೊ ಹಿರಿಯರು ಒಂದು ನಿರ್ಧಾರವನ್ನ ಮಾಡಿದ್ರು, 6 ತಿಂಗಳಿಗೊಮ್ಮೆ ಪ್ರತಿ ಒಂದು ಮನೆತನ ಅಲ್ಲಿ ಪೂಜೆ ಮಾಡಬೇಕು ಅಂತ. ಒಂದು ದಿನ ಆ ಊರಿನ ಒಂದು ಮನೆತನದಲ್ಲಿ ಒಂದು ಸಾವಾಗಿ ಆ ಪೂಜೆಗೆ ಅಡ್ಡಿಯಾಗಿತ್ತು. ಸೊ ಇನ್ನೊಂದು ಮನೆಯವರು ನಿರ್ಧಾರ ಮಾಡ್ತಾರೆ, ಈ ಬಾರಿ ನಾವೇ ಪೂಜೆ ಮಾಡೋಣ ಅಂತ. ಪೂಜೆ ನಡೆದ ಮೇಲೆ ಈ ಸತ್ತವರ ಕುಟುಂಬ ಮತ್ತು ಪೂಜೆ ಮಾಡಿದ ಕುಟುಂಬ ಕತ್ತಿ ಹಿಡಿಯೋದಿಕ್ಕೆ ಶುರು ಮಾಡ್ತಾರೆ. ದ ರೀಸನ್ ಈಸ್, ಈ ಮನೆಯವರು ಮುಂದಿನ ಪೂಜೆಯನ್ನ ಅವರಿಗೆ ಬಿಟ್ಟು ಕೊಡೋದಿಕ್ಕೆ ರೆಡಿ ಇರಲಿಲ್ಲ. ಅವರು ಬಿಟ್ಟು ಕೊಡದೆ ಸತ್ತವರ ಮನೆಯವರು ಕೂಡ ಬಿಡೋದಕ್ಕೆ ರೆಡಿ ಇರಲಿಲ್ಲ. ಇದರ ನಡುವೆ ಆ 2 ಮನೆಯಲ್ಲಿದ್ದಿದ್ದು ಒಂದು ಹೆಣ್ಣು ಮತ್ತು ಇನ್ನೊಂದು ಗಂಡು. ಇವರಿಬ್ಬರು 2 ಮನೆಯವರ ಕಣ್ಣು ತಪ್ಪಿಸಿ ಹೋಗಿ ಮದುವೆಯಾಗ್ತಾರೆ. ಆಗ 2 ಮನೆಯವರ ಕೊಂಕು ಜಂಬ ಕಳಚಿ ಬಿತ್ತಂತೆ. ಈ ಕಥೆಯನ್ನ ಹೇಳೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ, ಟಿಲ್ ಟುಡೇ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಜಗಳಕ್ಕೆ ಕಾರಣ ಪೂಜೆ ಅನ್ನುವಂತಹ ಹೆಸರಿನ ಬೆಳಗಾವಿ. 1956 ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ನ ಅಡಿಯಲ್ಲಿ ಬೆಳಗಾವಿ ಕರ್ನಾಟಕದ ಪಾಲಾಗಿತ್ತು. ಬಟ್ ಮಹಾರಾಷ್ಟ್ರ ಯಾಕೆ ಬೆಳಗಾವಿಯನ್ನ ಬಿಟ್ಟುಕೊಡೋದಕ್ಕೆ ಒಪ್ಪಲಿಲ್ಲ ಅಂದ್ರೆ, ಬೆಳಗಾವಿ, ನಿಪ್ಪಾಣಿ, ಕಾರವಾರ ಭಾಗಗಳಲ್ಲಿ ಮರಾಠಿ ಭಾಷೆಯನ್ನ ಮಾತಾಡೋರು ಜಾಸ್ತಿ ಇರೋದ್ರಿಂದ ಭಾಷೆಯ ಆಧಾರದಲ್ಲಿ ಬೆಳಗಾವಿಯನ್ನ ತಮಗೆ ಬಿಟ್ಟು ಕೊಡಬೇಕು ಅಂತ ಹೇಳ್ತಾ ಇದೆ. ಸೊ ಈ ಟಾಪಿಕ್ ನಲ್ಲಿ ಏನೆಲ್ಲ ಬೇಸ್ಲೆಸ್ ವಾದಗಳಿವೆ ಅನ್ನೋದನ್ನ ಬ್ರೇಕ್ ಡೌನ್ ಮಾಡೋಣ. 1956ರ ಮುಂಚೆ ಬೆಳಗಾವಿ ಬಾಂಬೆ ಪ್ರಾಂತ್ಯದ ಭಾಗವಾಗಿತ್ತು. ಆದ್ರೆ ರಾಜ್ಯ ಪುನರ್ರಚನೆಯ ನಂತರ ಬೆಳಗಾವಿ ಕರ್ನಾಟಕವನ್ನ ಸೇರುತ್ತದೆ. ಈ ಮಹಾರಾಷ್ಟ್ರ ಈ ನಿರ್ಧಾರವನ್ನ ಒಪ್ಪಿಕೊಳ್ಳದೆ ಬೆಳಗಾವಿಯನ್ನ ತಮ್ಮ ರಾಜ್ಯಕ್ಕೆ ಸೇರಿಸಬೇಕೆಂದು ಪ್ರತಿಭಟನೆಯನ್ನ ಮಾಡಿತ್ತು. ಸೊ ಮಹಾರಾಷ್ಟ್ರದ ವಾದ, ಮರಾಠಿ ಭಾಷಿಗರ ಸಂಖ್ಯೆ ಬೆಳಗಾವಿಯಲ್ಲಿ ಜಾಸ್ತಿ ಇರೋದ್ರಿಂದ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂಬುದು. ಆದ್ರೆ ಕರ್ನಾಟಕ ಸರ್ಕಾರ ಬೆಳಗಾವಿಯನ್ನ ಕರ್ನಾಟಕ ರಾಜ್ಯದ ಅನ್ಯಾಯೋಚಿತ ಭಾಗ ಎಂದು ಡಿಕ್ಲೇರ್ ಮಾಡುತ್ತದೆ. 1967 ಮಹಾಜನ್ ಆಯೋಗ ಈ ವಿಚಾರವನ್ನ ಆಳವಾಗಿ ಅಧ್ಯಯನವನ್ನ ಮಾಡಿ 865 ಹಳ್ಳಿಗಳನ್ನ ಸೇರಿದಂತೆ ಬೆಳಗಾವಿಯನ್ನ ಕರ್ನಾಟಕದಲ್ಲಿ ಇರಿಸಬೇಕೆಂದು ತೀರ್ಮಾನವನ್ನ ಮಾಡಿತ್ತು. ಮಹಾರಾಷ್ಟ್ರ ಮತ್ತೆ ನಿರ್ಧಾರವನ್ನ ದೂರ ತಳ್ಳೋದಕ್ಕೆ ಶುರು ಮಾಡುತ್ತದೆ. ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ಗೆ ದೂರನ್ನ ಕೂಡ ನೀಡಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಇದುವರೆಗೂ ಕೂಡ ಈ ವಿಚಾರವನ್ನ ಮುಗಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಇದರ ಲಾಭವನ್ನ ಪಡೆದಿದ್ದು ಮಾತ್ರ ಪಾಲಿಟಿಕ್ಸ್. ಸೊ ಇದನ್ನ ಎಮೋಷನಲ್ ಆಗಿ ಜನರನ್ನ ಫೂಲ್ ಮಾಡೋದಿಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನದವರೆಗೂ ಕೂಡ ಬೆಳಗಾವಿಯಲ್ಲಿ ಮರಾಠಿ ಭಾಷೆ ಯಾವತ್ತಿಗೂ ಕೂಡ ನಿಷೇಧಿತವಾಗಿಲ್ಲ. ಬೆಳಗಾವಿಯ ಇತಿಹಾಸದಲ್ಲಿ ರಾಷ್ಟ್ರಕೂಟರು, ಚಾಳುಕ್ಯರು ಮುಂತಾದ ಕನ್ನಡ ರಾಜರ ಆಡಳಿತದ ಅಧೀನದಲ್ಲಿತ್ತು. ವಿಜಯನಗರ ಸಾಮ್ರಾಜ್ಯವು ಈ ಪ್ರದೇಶವನ್ನ ಆಳಿದ್ದು ಇಲ್ಲಿ ಕರ್ನಾಟಕದ ಕನ್ನಡ ಪರಂಪರೆಯನ್ನ ಬಹಳಷ್ಟು ಒತ್ತಿ ಹೇಳುವಂತೆ ಸಾಕ್ಷಿಗಳು ಕೂಡ ಸಿಕ್ಕಿವೆ. ಕರ್ನಾಟಕ ಬೆಳಗಾವಿಯನ್ನ ಬಲವಂತವಾಗಿ ಹಿಡಿದುಕೊಂಡಿದೆ ಅನ್ನುವಂತಹ ಆರೋಪದಲ್ಲಿ ಯಾವುದೇ ಬೇಸ್ ಇಲ್ಲ. ಇದು ಕಾನೂನು ಮತ್ತು ಭಾಷಾತ್ಮಕ ಮಾನದಂಡಗಳ ಆಧಾರದ ಮೇಲೆ ಇಂಡಿಯನ್ ಗೌರ್ಮೆಂಟ್ ತೆಗೆದುಕೊಂಡಂತಹ ನಿರ್ಧಾರವಾಗಿದೆ. ಮಹಾರಾಷ್ಟ್ರ ನಿರಂತರವಾಗಿ ಈ ವಿಷಯವನ್ನ ಡ್ರ್ಯಾಗ್ ಮಾಡ್ತಾ ಬಂದರೂ ಕೂಡ ಇದಕ್ಕೆ ಕಾನೂನುಬದ್ಧವಾಗಿ ಆಧಾರವಿಲ್ಲ. ಸುಪ್ರೀಂ ಕೋರ್ಟ್ ಮಹಾರಾಷ್ಟ್ರದ ಈ ವಾದವನ್ನ ಇನ್ನೂ ಕೂಡ ಒಪ್ಪಿಕೊಂಡಿಲ್ಲ. ಇನ್ನೊಂದೆಡೆ ಬೆಳಗಾವಿ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಮುಂದುವರೆದು ಭಾಷೆಯನ್ನ ಪರಿಗಣಿಸದೆ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂಡ್ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ನಡೆಯುತ್ತಿದೆ. ಮರಾಠಿ ಮತ್ತು ಕನ್ನಡ ಮಾತನಾಡುವಂತಹ ಅನೇಕ ಜನರು ಪರಸ್ಪರ ವಿವಾಹವಾಗಿದ್ದಾರೆ. ಅದರ ಜೊತೆಯಲ್ಲಿ ಒಟ್ಟಾಗಿ ವ್ಯವಹಾರಗಳನ್ನ ಕೂಡ ನಡೆಸುತ್ತಿದ್ದಾರೆ. ಬೆಳಗಾವಿ ಫಿನಾನ್ಷಿಯಲಿ ಯೂನಿಟಿಯ ಮೇಲೆ ಅವಲಂಬಿತವಾಗಿದೆ, ಅದರ ಹೊರತಾಗಿ ವಿಭಜನೆಯ ಮೇಲೆ ಅಲ್ಲ. ನಮ್ಮ ರಾಜಕಾರಣಿಗಳು ಈ ಚುನಾವಣೆಯ ಸಂದರ್ಭದಲ್ಲಿ ಅಶಾಂತಿಯನ್ನು ಸೃಷ್ಟಿಸಲು ಮಾಡುವಂತಹ ಕೆಲವೊಂದು ಪಿತೂರಿಗಳು, ಅದರ ಜೊತೆಯಲ್ಲಿ ಮಾಧ್ಯಮಗಳು TRP ಮತ್ತು ಉದ್ವಿಗ್ನತೆಗಾಗಿ ಇದರ ವಿಚಾರವನ್ನ ವೈಭೋಗವನ್ನ ಮಾಡಿ ತಿಳಿಸುತ್ತಾರೆ.
ವಾಸ್ತವ ಸತ್ಯ, ಜನರು ಅಭಿವೃದ್ಧಿಯನ್ನ ಬಯಸುತ್ತಾರೆ ಹೊರತು ಅನಗತ್ಯ ವಿವಾದವನ್ನಲ್ಲ. ಕರ್ನಾಟಕ ಸರ್ಕಾರ ಬೆಳಗಾವಿಯ ಅಭಿವೃದ್ಧಿಗೆ ಅತಿ ಹೆಚ್ಚು ಹೂಡಿಕೆಯನ್ನ ಮಾಡ್ತಾ ಇದೆ. ಬೆಳಗಾವಿಯ ಮಹತ್ವವನ್ನ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಒತ್ತಿ ಹೇಳುವಂತೆ ಸುವರ್ಣ ಸೌಧವು ಕೂಡ ನಿರ್ಮಿತವಾಗಿದೆ. ಇದನ್ನ ಹೊರತಾಗಿ ಇತಿಹಾಸವನ್ನ ಹೊಕ್ಕಿ ನೋಡಿದಾಗ ಶಿವಾಜಿ ಮತ್ತು ಇಮ್ಮಡಿ ಪುಲಕೇಶಿಯ ವಿಚಾರಗಳು ಬಹಳಷ್ಟು ಕ್ಲಿಯರ್ ಆಗಿ ಹೇಳುತ್ತವೆ. ಇಮ್ಮಡಿ ಪುಲಕೇಶಿ ಮತ್ತು ಶಿವಾಜಿ ಮಹಾರಾಜರನ್ನ ಆಧಾರವಾಗಿಟ್ಟುಕೊಂಡು ಎರಡೂ ರಾಜ್ಯದ ಜನರು ಹೊಡೆದಾಟವನ್ನ ಮಾಡುವಾಗ ಯಾವ ಆಧಾರದಲ್ಲಿ ಮಾತನಾಡುತ್ತಿದ್ದಾರೋ ಗೊತ್ತಾಗುತ್ತಿಲ್ಲ. ಅದರ ಜೊತೆಯಲ್ಲಿ ಯುವಕರಿಗೆ ಒಂದು ರೀತಿಯ ಸ್ಪಷ್ಟನೆ ಇಲ್ಲದ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಶಿವಾಜಿ ಮತ್ತು ಪುಲಕೇಶಿ ಇಬ್ಬರು ಕೂಡ ಭಾಷಾವಾದ ರಾಜಕೀಯಕ್ಕೆ ಒಳಗಾಗಿರಲಿಲ್ಲ. ಕೇವಲ ಆಡಳಿತ, ಸಾಮ್ರಾಜ್ಯ ವಿಸ್ತರಣೆ ಮತ್ತು ಜನರ ಬಗ್ಗೆ ಕಾಳಜಿ ಇದ್ದಂತಹ ನಾಯಕರಾಗಿದ್ದರು. ಮಹಾರಾಷ್ಟ್ರ ಶಿವಾಜಿ ಮಹಾರಾಜರ ಹೆಸರನ್ನ ಬಳಸಿ ಬೆಳಗಾವಿಯ ಮೇಲೆ ಹಕ್ಕು ಸಾಧಿಸುವುದಕ್ಕೆ ಪ್ರಯತ್ನ ಮಾಡುತ್ತಿರುವುದು ಕಂಡುಬರುತ್ತಿದೆ. ಪುಲಕೇಶಿ ಕನ್ನಡ ನಾಡನ್ನ ಸಮರ್ಥಿಸುವಂತಹ ರಾಜನಾಗಿದ್ದರು. ಅದರ ಜೊತೆಯಲ್ಲಿ ಶಿವಾಜಿ ಸ್ವರಾಜ್ಗಾಗಿ ಹೋರಾಟ ಮಾಡಿದಂತಹ ಅಪ್ರತಿಮ ನಾಯಕ. ಶಿವಾಜಿ ಮುಂಬೈ, ಪುಣೆ, ಕೊಲ್ಹಾಪುರ, ಬೆಳಗಾವಿ ಭಾಗಗಳಲ್ಲಿ ಆಳ್ವಿಕೆಯನ್ನ ನಡೆಸಿದ್ದರು. ಅದರ ಜೊತೆಯಲ್ಲಿ ಇಮ್ಮಡಿ ಪುಲಕೇಶಿಯು ಕೂಡ ವಿಜಯಪುರ, ಬೆಳಗಾವಿ, ಪುಣೆ, ಕೊಲ್ಹಾಪುರ, ಮಹಾರಾಷ್ಟ್ರದವರೆಗೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಿದ್ದರು. ಬೆಳಗಾವಿ ಪ್ರಾಂತ್ಯ ಪುಲಕೇಶಿಯ ಆಡಳಿತದ ಸಮಯದಲ್ಲಿ ಕನ್ನಡ ನಾಡಿನ ಭಾಗವಾಗಿತ್ತು. ಹಾಗೇನೆ ಶಿವಾಜಿಯ ಸಮಯದಲ್ಲಿ ಮರಾಠಿಗರ ಅಧೀನದಲ್ಲಿತ್ತು. ಆದರೆ ಎಂದಿಗೂ ಕೂಡ ಇವರಿಬ್ಬರ ಆಡಳಿತದ ಸಮಯದಲ್ಲಿ ಜನರು ಭಾಷಾ ವಿಚಾರದಲ್ಲಾಗಿರಲಿ ಅಥವಾ ಕನ್ನಡ, ಮರಾಠಿ ಅನ್ನುವಂತಹ ಭೇದ ಭಾವಕ್ಕೆ ಒಳಗಾಗಿರಲಿಲ್ಲ. ಹೀಗಾಗಿ ಇತಿಹಾಸವನ್ನ ತಿರುಚಿ ರಾಜಕೀಯ ಲಾಭಕ್ಕಾಗಿ ಬಳಸುತ್ತಿದ್ದಾರೋ ಗೊತ್ತಿಲ್ಲ. ಬಸ್ ಕಂಡಕ್ಟರ್ ಒಬ್ಬರ ಮೇಲಿನ ಹಲ್ಲೆಯನ್ನ ಪ್ರತಿಯೊಬ್ಬರೂ ಕೂಡ ವಿರೋಧಿಸುವಂತಹ ವಿಚಾರವೇ. ಹಾಗೆ ಕೆಲವೊಂದು ಯುವಕರಿಗೆ ತಲೆಗೆ ತುಂಬುವಂತಹ ವಿಚಾರಗಳು ದೇಶದ ಅಭಿವೃದ್ಧಿಯ ಬಗ್ಗೆ ಅಲ್ಲದೆ ಇಂತಹ ಅನಗತ್ಯ ವಿಚಾರಗಳಿಂದ ಕೂಡಿದೆ. ಹೀಗಾಗಿಯೇ ಭಾರತ ಎಂದಿಗೂ ಕೂಡ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಭಾಷೆಗಳು ಕೇವಲ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಗಿದ್ದರೂ ಕೂಡ ಇದನ್ನ ಬಹಳಷ್ಟು ವಿಪರೀತವಾಗಿ ತಲೆಯಲ್ಲಿ ಇಟ್ಟುಕೊಂಡು ಹೋದರೆ ಮುಂದೊಂದು ದಿನ ಇದೇ ವಿಚಾರದಲ್ಲಿ ಭಾರತ ನಶಿಸಿ ಹೋಗುವುದರಲ್ಲಿ ಅನುಮಾನವೇ ಇಲ್ಲ. ಹಾಗೇನೆ ಪ್ರತಿಯೊಂದು ರಾಜ್ಯಕ್ಕೂ ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ಗೌರವವಿದೆ. ನಿಮ್ಮ ಭಾಷೆಯನ್ನ ಎತ್ತಿ ಹಿಡಿಯೋದಕ್ಕೆ ಹೋಗಿ ಮತ್ತೊಂದು ಭಾಷೆಯನ್ನ ಅವಮಾನಿಸುವಂತಹ ಕೆಲಸಕ್ಕೆ ಕೈ ಹಾಕಬೇಡಿ. ಭಾಷೆ ಕೇವಲ ಒಳ್ಳೆಯ ಮಾತುಗಳನ್ನು ಆಡಲು ಸೀಮಿತವಾಗಿರಲಿ. ಅದರ ನಿಮಿತ್ತವಾಗಿ ಜನರನ್ನ ಹಿಂಸಿಸುವಂತಹ ಕೆಲಸಕ್ಕೆ ಸೀಮಿತವನ್ನಾಗಿ ಮಾಡಬೇಡಿ. ಧನ್ಯವಾದಗಳು.